ಅಲ್ಲ ಪಾರು, ಒಂದು ಸರಿ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನಿಲ್ಸಕ್ಕಾಗಲ್ಲ. ಸರಿ ಪಾರು, ನೀನು ಹೇಳ್ದಂಗೆ ಆಗಿ ನೀನು ಊಟ ಮಾಡು. ಊಟ ಬಿಟ್ಟರೆ ವಾಸಿ ಆಗಲ್ಲ. ಅಪ್ಪ ಯಾಕಪ್ಪ ಊಟ ಮಾಡಲಿಲ್ಲ? ಯಾಕೋ ಊಟ ಸೇರ್ತಿಲ್ಲಮ್ಮ, ನೀನು ಊಟ ಮಾಡುತ್ತೆ. ಅಪ್ಪ ಹುಷಾರಿಲ್ವೇನಮ್ಮ? ಮೆಡಿಕಲ್ ಸ್ಟೋರ್ ಅಂಕಲ್ ಮೆಡಿಸಿನ್ ಬಂದಿದೆ ಅಂದ್ರು. ಅಪ್ಪ ಏನಾಯ್ತಮ್ಮ? ಏನಿಲ್ಲ ಕಣೆ, ನಾಳೆ ಆಸ್ಪತ್ರೆಗೆ ಹೋಗ್ಬೇಕು, ಅವಾಗೆಲ್ಲ ಗೊತ್ತಾಗುತ್ತೆ. ಕುಮಾರ್ ಬಂಗಾರಪ್ಪ ಮತ್ತು ರಾಗಿಣಿ ನಡೆಸಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ವಿಡಿಯೋ ತುಣುಕುಗಳು ಇವು. ಮಂಗಳವಾರ ಈ ಚಿತ್ರದ ಪ್ರಮೋಷನ್ಗಾಗಿ ಪಾವಗಡದ ಅಲಂಕಾರ ಚಿತ್ರಮಂದಿರಕ್ಕೆ ಚಿತ್ರತಂಡ ಆಗಮಿಸಿತ್ತು. ಪಾವಗಡದಲ್ಲಿ ನೀವು ಎಲ್ರಿಗೂ ನೋಡಿ ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರ್ತೀವಿ. ಆಗಿದೆ. ಆ್ಯಂಡ್ ಈ ಸಿನಿಮಾ ನಿಮ್ಮ ರಿವ್ಯೂ, ನಿಮ್ಮ ಜೆನ್ಯೂನ್ ರಿವ್ಯೂ ನಿಮ್ಗೆ ಏನು ಅನಿಸುತ್ತೆ? ನಿಮ್ಮದೇ ವಿಡಿಯೋಸು ಫೋನ್ಸಲ್ಲಿ ರೆಕಾರ್ಡ್ ಮಾಡಿ ನಾನು ಟ್ಯಾಗ್ ಮಾಡಿ ನಾನು ಎಲ್ರಿಗೂ ಕೊಲಾಬರೇಟಿವ್ ಆ್ಯಡ್ ಮಾಡ್ತೀನಿ. ಸಾಕಷ್ಟು ಅದೇ ರೀತಿಯಲ್ಲಿ ರಿವ್ಯೂಸ್ ಬರ್ತಾ ಇದೆ ನಮಗೆ. ಆ್ಯಂಡ್ ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಕೊಡಿ. ಬೇರೆ ಬೇರೆ ಕತೆ ಆಗಿರೋದು, ಸಬ್ಜೆಕ್ಟ್ ಆಗಿರೋದು ಸಿನಿಮಾಗಳು ನಾವು ಮಾಡಿದಾಗ ನಮ್ಗೆ ಈ ಥರ ಪ್ರೋತ್ಸಾಹ ಸಿಗೋದು ತುಂಬ ಖುಷಿ ಆಗುತ್ತೆ. ಸೊ ಪಾವಗಡದಲ್ಲಿ ನೀವು ಎಲ್ರಿಗೂ ನೋಡಿ ತುಂಬ ಖುಷಿ ಆಗುತ್ತೆ. ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರ್ತೀವಿ. ಆ್ಯಂಡ್ ಒಂದು ಆ್ಯಕ್ಟರ್ ಆಗಿ ಒಂದು ಈ ಥರ ಒಂದು ಸೋಷಲ್ ಮೆಸೇಜ್ ಕನ್ವೆ ಮಾಡುವಂಥ ಪಾತ್ರ ಸಿಕ್ಕಿದಾಗ ಒಂದು ಚಾಲೆಂಜ್ ಥರನೂ ಒಪ್ಕೋಬೇಕು. ಅದಾದಮೇಲೆ ಇನ್ನೊಂದು ಖುಷಿ ಆಗುತ್ತೆ. ದಟ್ ಒಂದು ಜನಕ್ಕೆ ತಲುಪಿಸುವಂಥ ಒಂದು ಕೆಲಸ ನಾವು ಏನು ಮಾಡಬೇಕು, ಅದೇನು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ಕತೆ ಮೂಲಕ. ಯಾಕಂದರೆ ಟುಡೇ ಮೀಡಿಯಾ ಇಸ್ ದ ಸ್ಟ್ರಾಂಗೆಸ್ಟ್ ಫೋಮ್. ಆ್ಯಂಡ್ ಮೀಡಿಯಾ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಫಿಲ್ಮ್ಸ್ ಮೂಲಕ, ಡಾಕ್ಯುಮೆಂಟ್ರೀಸ್ ಮೂಲಕ ನೀವು ತುಂಬ ತೋರಿಸ್ಬೋದು. ಅಂದರೆ ಮೆಸೇಜ್ ಈಸಿಯಾಗಿ ಕನ್ವೆ ಆಗುತ್ತೆ, ತುಂಬ ಸ್ಪ್ರೆಡ್ ಆಗುತ್ತೆ. ಸೊ ಆ ಥರ ಒಂದು ಸ್ಮಾಲ್ ಎಫರ್ಟ್ ಹಾಕಿದ್ವಿ. ಈ ಮಟ್ಟಕ್ಕೆ ಯಶಸ್ವಿ, ಈ ಮಟ್ಟಕ್ಕೆ ಪ್ರೀತಿ ನಮಗೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದು ಆಗಿದೆ. ತುಂಬಾ ಖುಷಿ ವಿಷಯ. ಓಕೆ, ತಮ್ಮದು ಹನುಮಂತ ದೇವಸ್ಥಾನಕ್ಕೆ ಲಾಸ್ಟ್ 2 years ಬ್ಯಾಕ್ ಬಂದಿದ್ರಿ. ಒನ್ ಇಯರ್ ಬ್ಯಾಕ್ ಅಥವಾ 2 ವರ್ಷದಿಂದ ಬಂದಿದ್ರಿ ಶನಿಮಾತ್ಮ ದೇವಸ್ಥಾನ ಟೆಂಪಲ್ಗೆ. ಕೈ ಮುಗಿದು ಹೋಗಿದ್ರಿ ಅಲ್ವಾ? ಆ ದೇವರು ಏನಾದರೂ ಆಶೀರ್ವಾದ ಮಾಡಿದಾನ, ಒಳ್ಳೇದಾಗಿದೆ ಅಂತ? ಸರ್, ಒಳ್ಳೆ ಮನಸ್ಸಿಂದ ಯಾವತ್ತೂ ದೇವರು ಹತ್ರ ಏನಾದರೂ ಕೇಳಿದ್ರೆ ಹಾಗೆ ಆಗುತ್ತೆ. ನಾವು ಮನಸ್ಸು ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ನನ್ನ ಪ್ರಕಾರ ದೇವ್ರ ಭಕ್ತಿ ಏನಂದರೆ, ನನ್ನ ಪ್ರಕಾರ ನನಗೆ ಇಟ್ ಈಸ್ ನಾಟ್ ನೀವು ಒಂದು ದೇವಸ್ಥಾನ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡೋದು. ಆ ದೇವ್ರನ್ನ ಎಲ್ಲಿದ್ರೂ, ಎಲ್ಲಿ ಕೂತ್ಕೊಂಡ್ರು, ನಿಂತ್ಕೊಂಡ್ರೆ ಒಳ್ಳೆ ಮನಸ್ಸಿಂದ ನಿಂತ್ಕೊಂಡ್ರೆ ಕೇಳ್ತಾರೆ. ಮೇಡಮ್, ಈಗ ನ್ಯಾಯಬೆಲೆ ಅಂಗಡಿ ಸಮಸ್ಯೆಗಳನ್ನು ತೆರೆ ಮೇಲೆ ತಂದಿದ್ದೀರಾ. ನಿಜ ಜೀವನದಲ್ಲಿ ಇದೆಲ್ಲ ಸಾಲ್ವ್ ಆಗುತ್ತಂತೀರಾ? ಸಮಸ್ಯೆಗಳನ್ನ ಒಂದು ಹಂತವಾಗಿ ಬಗೆಹರಿಯುತ್ತಾ? ಸರ್, ನನಗೇನು ಅನಿಸುತ್ತೆ, ನಾವು ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ಬುದ್ಧಿಯಲ್ಲಿ ಅಥವಾ ರೀತಿಯಲ್ಲಿ ಅಥವಾ ಮನಸ್ಸಲ್ಲಿ ಒಂದು ಮಾಡೋಕ್ಕೆ ಹೋದರೆ ಅದು ಯಾವುದಾಗಲ್ಲ. ನಾವು ಏನಾದರೂ ನಮ್ಮ ಮನಸ್ಸಕ್ಕೆ ಸರಿ ಅನಿಸಿಲ್ಲ, ತಪ್ಪು ಅನಿಸಿದೆಯಾ, ಅದನ್ನು ನಾವು ಮಾತಾಡಬೇಕು, ಅದನ್ನು ಆಚೆ ತರಬೇಕು, ಅದನ್ನು ತಿಳಿಸ್ಬೇಕು. ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ಬೇಕು. ಸೊ ನಾವು ನಮ್ಮ ಕರ್ತವ್ಯ ಮಾಡಬೇಕು. ಅದಾದಮೇಲೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ, ನಮ್ಮ ಕೆಪಾಸಿಟಿಯಲ್ಲಿ ಎಷ್ಟಿದೆ ಅಷ್ಟು ನಾವು ಮಾಡ್ಬೋದು. ಅದಾದಮೇಲೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಆ ಕಾಸ್ ಮೇಲೆ, ಆ ಒಂದು ಕಷ್ಟದ ಮೇಲೆ ನಿಂತ್ಕೋತೀರಾ, ಫೈಟ್ ಮಾಡ್ತೀರಾ, ಅದ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗುತ್ತೆ. ಸೊ ನಾವು ಎಂಡ್ ರಿಸಲ್ಟ್ ಹಿಂಗೆ ಇರುತ್ತೆ ಹಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಮಾಡ್ಬೋದು, ನಮ್ಮ ಕ್ಷಮ ಮಾಡ್ಬೋದು, ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಪುಷ್ ಮಾಡ್ಬೋದು ಅಂತ ಒಂದು ಕ್ಷಣ ಮಾತಾಡ್ತೀನಿ. ಸೊ ಏನಂದರೆ, ನನ್ನ ಬಗ್ಗೆ ಗೊತ್ತಿದೆ ಅಂದರೆ, ಎಲ್ರಿಗೂ ಗೊತ್ತಿದೆ ಅಂದರೆ, ಯಾವುದೋ ಒಳ್ಳೆ ಕೆಲಸಕ್ಕಾಗಲಿ, ಯಾವುದೋ ಒಂದು ಕಾಸಕ್ಕಾಗಲಿ, ಯಾವುದೋ ಒಂದು ಹೋರಾಟಕ್ಕಾಗಲಿ ನನಗೆ ಸರಿ ಅನಿಸಿದ್ರೆ ನಾನು ಯಾವತ್ತೂ ಇರ್ತೀನಿ. ಸಡನ್ನಾಗಿ ಬಂದು ನೀವು ಅಟ್ಯಾಕ್ ಮಾಡಿದ್ರೆ ಆರ್ಟಿಸ್ಟ್ನ ತುಂಬ ತಪ್ಪು. ಆಮೇಲೆ ಸಡನ್ನಾಗಿ ನೀವು ಬಂದು ಕೇಳಿದ್ರೆ ಏನೇನೋ, ಆಮೇಲೆ ಸಡನ್ನಾಗಿ ಒಂದು ಪ್ರಾಡಜಿ ಈ ಥರ ಕಾಂಟ್ರವರ್ಸಿ ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಟ್ರೋಲ್ಗೋಸ್ಕರ ಮಾಡ್ತೀರಾ ಅಂದರೆ ನಿಮ್ಮ ಜರ್ನಲಿಸ್ಟು ಇಲ್ಲ, ನಿಮ್ಮ ಮೀಡಿಯಾದವರು ಇಲ್ಲ. ಸುಮ್ಮನೆ ಕಾಂಟ್ರವರ್ಸೀಸ್ ಮಾಡಬೇಕು ಅಂದರೆ ಎಲ್ಲರೂ ಮಾಡ್ಬೋದು. ಬಟ್ ಅದಕ್ಕಂತ ನೀವು ಒಂದು ವಿಷಯವಾಗಿ ಓಡಾಡ್ತೀರಾ ಅಂದರೆ, ಕರೆಕ್ಟ್ ಕ್ವಶನ್ಸ್ ಕೇಳ್ತಿದ್ರೆ ನಾವು ಎಲ್ಲರೂ ಪರವಾಗಿ ನಿಂತ್ಕೊತೀವಿ. ಆ್ಯಂಡ್ ಎಲ್ಲರೂ ಗೊತ್ತಿದೆ ನಾನು ಯಾವತ್ತೂ ರೈತರ ಪರವಾಗಿ ನಿಂತ್ಕೊಂಡಿದ್ದೀನಿ. ಇಟ್ಸ್ ನಾಟ್ ಅಬೌಟ್ ಒಂದು ವಿಷಯ ಬಂತ ಒಂದು ವಿಷಯ ಹೋಯ್ತಾ ಅಂತ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನ್ ಸೆನ್ಸ್ ಆಗಿ ಸುಮ್ಮನೆ ಮಾಡೋಕ್ಕೆ ಹೋದರೆ ನಾವು ಇಗ್ನೋರ್ ಮಾಡ್ತೀವಿ ಅಂಥದ್ದನ್ನು. ಐ ಹ್ಯಾವ್ ಆಲ್ಸೋ
ಎಲ್ಲರೂ ಗೊತ್ತು ನಾನು ನಿಜವಾಗ ಕನ್ನಡತಿ ಅಂತ. ಯಾವುದೋ ಒಂದು ವಿಷಯ ಬಂದಾಗ ಕನ್ನಡಕ್ಕೋಸ್ಕರ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಇಷ್ಟು ತಗೊಂಡು ನಾವು ರೈತರ ಪರವಾಗಿ ನಿಂತ್ಕೊಳ್ಳಲ್ಲ ಅಂತ ಏನೂ ಇಲ್ಲ ಆ ಥರ. ಬಟ್ ಈ ಒಂದು ಆನರಬಲ್ ಕೋರ್ಟ್ ಇಸ್ ಗಿವನ್ ಅ ಜಜ್ಮೆಂಟ್, ಅದನ್ನು ಎಲ್ಲರೂ ಫಾಲೋ ಮಾಡ್ತಿದ್ದಾರೆ, ಅಷ್ಟೇ ಆಗ್ತಿರೋದು. ಸೊ ಲೆಟ್ಸ್ ನಾಟ್ ಮೇಕ್ ಇಟ್ ಅನ್ ಇಶ್ಯೂ ಆ್ಯಂಡ್ ಲೆಟ್ಸ್ ನಾಟ್ ಟ್ರೈ ಆ್ಯಂಡ್ ಕ್ರಿಯೇಟ್ ಅ ಕಾಂಟ್ರವರ್ಸಿ ಅರೌಂಡ್ ಇಟ್ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ರಾಗಿಣಿ ಜೊತೆ ನಂದು ಸಹ ಒಂದು ಸೆಲ್ಫಿ ಫೋಟೋ ಇದೆ ನೋಡ್ರಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.